ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಕಾಂಕ್ರೀಟ್ ಆಗಿದ್ರ ಮೇಲೆ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಅವ್ರು ಹಾಕಿದ ಕಾಂಕ್ರೀಟ್ನ ಚೆನ್ನಾಗಿ ತೊಳೆದ್ರೆ ಆಗಲೇ ಬಿಟ್ಟಿದ್ದೀರಪ್ಪ. ಇದೊಂದು ಒಳ್ಳೆ ಕೆಲಸ. 5-6 ವೆಹಿಕಲ್ ಇರ್ತಾನೆ, ಆ ವೆಹಿಕಲ್ ಸ್ಟೇಷನ್ ತಾವ್ ಹಾಕಿಸ್ತಾರೆ. ಸರ್ ಕಾಂಗ್ರೆಸ್ಗೆ ಬಿಡಿಸ್ತೀವಿ. ಬೆಳಿಗ್ಗೆನೆ ಬನ್ನಿ, ತಾವು ಬನ್ನಿ, ಶಾಸಕರು ಬರ್ಲಿ, ನಾವು ಎಲ್ಲ ಬರ್ತೀವಿ. ಇಂಥ ಕೆಲಸ ಮಾಡಿದ್ವೇನಪ್ಪ ಅಂತ ತೋರಿಸ್ಲಿ, ಬೆಳ್ ಮಾಡ್ತೀವಿ. ಬಿಜೆಪಿ ಗೌರ್ಮೆಂಟ್ ಇತ್ತು, JDS ಗೌರ್ಮೆಂಟ್ ಇತ್ತು, ಇನ್ನೊಂದು ಮತ್ತೊಂದಿತ್ತು. ಒಟ್ನಾಗ ಅವ್ರದ್ದು ವೃತ್ತಿ ನೆಲಮಂಗಲ ತಾಲೂಕ್ನಾಗೆ ಕಾಂಟ್ರಾಕ್ಟು PWD ಆಗ್ಬೋದು, ಜಿಲ್ಲಾ ಪರಿಷತ್ ಆಗ್ಬೋದು, ಅವರು ಏನು ಕಾಂಟ್ರಾಕ್ಟ್ಗಳಿದ್ದಾರೋ ಅಲ್ಲಿ ಎಲ್ಲ ಹೋಬ್ಳಿ ಮಟ್ಟದಿಂದನೂ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೀವನ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಅವನೇನೋ 3 ಕಾಲ ಅರ್ಧ ತೊಡ್ಕೊಂಡು ಏನೋ ಮಾಡೋರು. ಇವತ್ತು ನೀವು ಗೆದ್ದ ನಂತರ ಯಾರಿಗಾನ ಒಬ್ರಿಗೆ ₹1 ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ? ತಿಮ್ನಾಯಕನಹಳ್ಳಿ ₹1 ಹಾಕಿ ಒಂದು ಗುದ್ಲಿ ಮಣ್ಣು ಹಾಕಿದ್ದೀರಾ? ಹೋಗೋಣ. ಪೆಮ್ನಳ್ಳಿ ಬನ್ನಿ, ₹1 ಕೆಲಸ ಹಾಕಿ ಒಂದು ಗುದ್ಲಿ ಮಣ್ಣು ಹಾಕಿದ್ದೀರಾ? ಬನ್ನಿ. ಮೊನ್ನೆ ನಮ್ಮ ನಿಡ್ವಂದ ಕಾಲೋನಿ ಅಲ್ಲೇನ ₹1 ಕೆಲಸ ಹಾಕಿದ್ದೀರಾ? ಒಂದು ಗುದ್ಲಿ ಮಣ್ಣು ಹಾಕಿದ್ದೀರಾ? ಬನ್ನಿ ಕೇಳೋಣ. ನಿಡ್ವಂದ ಊರೊಳಿಗೆ ಬನ್ನಿ, ಒಂದೇ ಒಂದು ಗುದ್ಲಿ ಮಣ್ಣಾಕ್ ₹1 ಕೆಲಸ ಆಗಿದ್ದೀರಾ 3 ವರ್ಷದಲ್ಲಿ? ಬನ್ನಿ, ಹೋಗಿ ಕೇಳೋಣ ಅಪ್ಪಾಯಿ. ಆಮೇಲೆ ತಟ್ಟೆಕೆರೆಗೆ ಹೋಗಿ, ಆಮೇಲೆ ಕರ್ಮಣ್ಣೆಗೆ ಹೋಗಿ, ಆಮೇಲೆ ಮದನಹಳ್ಳಿ ಬನ್ನಿ. ಯಾವ ಊರಿಗನ ₹1 ಕೆಲಸ ಹಾಕಿ ನಾನು ಈ ಥರ ಮಾಡಿದ್ದೀನಿ ಅಂತ ನೀವು ಮತ್ತು ನಿಮ್ಮವರು ಹೇಳ್ಬಿಟ್ರೆ, ನೀವು ಹೇಳಿದ್ದು ನಾನು ಮಾಡಿಸ್ಕೊತೀನಿ. ಬೇಕಪ್ಪ ಇದನ್ನು ಚೆಕ್ ಮಾಡಿ, ರೆಕಾರ್ಡ್ ಐತೆ. ಸುಮ್ಕೆ ಬಾಯಿನಲ್ಲಿ ಹೇಳೋದಲ್ಲ, ರೆಕಾರ್ಡ್ ಇದೆ ಎಲ್ಲ. ಏನೋ ಹಿಂದೆ ನಾವೇನೋ ನಾಗರಾಜ್ ಅವರು, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಕಾಂಕ್ರೀಟ್ ಆಗಿದ್ರ ಮೇಲೆ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ. ಅವ್ರು ಹಾಕಿದ ಕಾಂಕ್ರೀಟ್ನ ಚೆನ್ನಾಗಿ ತೊಳೆದ್ರೆ ಆಗಲೇ ಬಿಟ್ಟಿದ್ದೀರಪ್ಪ. ಇದೊಂದು ಒಳ್ಳೆ ಕೆಲಸ. ಬಂದು ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ದೀರಾ. ಇದೇನು ಪ್ರಯೋಜನ ಅನಿಸಲ್ಲ. ಇದು ದೇಶದ ರಾಜಕಾರಣ ಆಗ್ತದೆ. ಅವ್ರು ಕೇಳಿತ್ತಪ್ಪ, ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಕೇಳಿತ್ತಪ್ಪ ಕೆಲಸ ಕೊಡಿ ಸ್ವಾಮಿ ಅಂತ. ಅವ್ರ ಮೇಲೆ ಇಲ್ಲೂ ಸಲ್ಲದ ಆರೋಪ ಮಾಡಿದ್ದೀರಾ. ಏನು ಒಂದು ಪ್ರಯೋಜನ? ಈಗ ಅವ್ರೂ ಇಳಿತಾರೆ. ನೀವೇನು ಗುಂಡಿಗಳು ಬಿದ್ದವೋ ಆ ಗುಂಡಿಗಳಿಗೆ ರಂಗಾಲ ಬಿಡಿಸೋ ನೋಡ್ರಿ ನಾವು, ಅದಕ್ಕೂ ನಾವು ಪ್ರೈಜ್ ಕೊಡೋಣ ಅಂತ ಹೊಡ್ತಾರೆ. ಪ್ರಯೋಜನ ಏನು? ದೇಶದ ರಾಜಕಾರಣ ಆಗ್ತದೆ. ಪ್ರತಿಯೊಂದು ವಿಚಾರಕ್ಕೂ ಪೊಲೀಸ್ನ ಉಪಯೋಗಿಸ್ಕೊಂತಾರೆ. ನಾವು ಜೀವಮಾನದಲ್ಲಿ 10 ವರ್ಷ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ನಾಗರಾಜು 5 ವರ್ಷ, ಯಾವತ್ತೂ ಒಂದೇ ಒಂದು ದಿನ ಒಂದು ದೇಶದ ರಾಜಕಾರಣ ಮಾಡ್ಕೊಂಬಂದಿಲ್ಲ ಸ್ವಾಮಿ. ನಮ್ಮ JDSನೋ ಅಲ್ಲಿ BJPನಾಗಲಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದೊಳಗೆ ಒಂದು ಕಾಂಟ್ರಾಕ್ಟ್ ಮಾಡ್ತಿರ್ತಾನೆ. ಅಲ್ಲಿಗೆ ಗೊತ್ತಾಗ್ಬಿಟ್ಟು ಕಾಂಗ್ರೆಸ್ ಲೀಡ್ರುಗಳು ಇದನ್ನ ಮಾಡಿಕೊಡ್ದವನು ಅಂತ ಹೋಗಿ ತಡಿತಾರೆ, ಅವನ ಕೆಲಸ ಬಿಡಿಸ್ತಾರೆ. ಯಾರೋ ಒಬ್ಬರು ಕಾಂಗ್ರೆಸ್ನವನಾಗಲಿ JDSನವನಾಗಲಿ 5-6 ವೆಹಿಕಲ್ ಇರ್ತಾನೆ, ಆ ವೆಹಿಕಲ್ ಸ್ಟೇಷನ್ ತಾವ್ ಹಾಕಿಸ್ತಾರೆ. ಸರ್ ಕಾಂಗ್ರೆಸ್ಗೆ ಬಿಡಿಸ್ತೀವಿ. ಇದಾ ಸ್ವಾಮಿ ದೇಶದ ರಾಜಕಾರಣ? ಎಲ್ಲರಿಗೂ ಹೊಟ್ಟೆ, ಹೆಂಡತಿ ಮಕ್ಕಳು ಹೊಟ್ಟೆ ಐತೆ ಸ್ವಾಮಿ. 100% ಇದ್ರು. ನಾನು ಹೇಳೋಣ ಅಂತಿದ್ದೆ, ನೀವೇ ಕೇಳಿರ. ಒಳ್ಳೆ ಪ್ರಶ್ನೆ ಕೇಳಿರ ನೀವು ಸರ್. ಏನು BJP ಗೌರ್ಮೆಂಟ್ ಇತ್ತು, JDS ಗೌರ್ಮೆಂಟ್ ಇತ್ತು, ಇನ್ನೊಂದು ಮತ್ತೊಂದಿತ್ತು. ಒಟ್ನಾಗ ಅವ್ರದ್ದು ವೃತ್ತಿ ನೆಲಮಂಗಲ ತಾಲೂಕ್ನಾಗೆ ಕಾಂಟ್ರಾಕ್ಟು PWD ಆಗ್ಬೋದು, ಜಿಲ್ಲಾ ಪರಿಷತ್ ಆಗ್ಬೋದು, ಅವರು ಏನು ಕಾಂಟ್ರಾಕ್ಟ್ಗಳಿದ್ದಾರೋ ಅಲ್ಲಿ ಎಲ್ಲ ಹೋಬ್ಳಿ ಮಟ್ಟದಿಂದನೂ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೀವನ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಅವನೇನೋ 3 ಕಾಲ ಅರ್ಧ ತೊಡ್ಕೊಂಡು ಏನೋ ಮಾಡೋರು. ಇವತ್ತು ನೀವು ಗೆದ್ದ ನಂತರ ಯಾರಿಗಾನ ಒಬ್ರಿಗೆ ₹1 ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ? ಬೆಳ್ಮಡ್ಚಿ. ಇಷ್ಟು ಜನ ಕಾಂಟ್ರಾಕ್ಟ್, ಅವ್ರು ಹೆಂಡತಿ ಇಲ್ವಾ, ಮಕ್ಕಳಿಲ್ವಾ, ಹೊಟ್ಟೆ ಇಲ್ವಾ ಸ್ವಾಮಿ ಸಾಹೇಬ್ರೆ? ಏನಾಗಬೇಕು ಅವರು? ಯಾಕೆ ಸ್ವಾಮಿ ಹಿಂಗೆಲ್ಲ ಮಾಡ್ತೀರಾ? ನಿಮ್ಮಂಗೆ ಅವರು ಮನುಷ್ಯರು ಸ್ವಾಮಿ. ಬಿಡಿ ಸ್ವಾಮಿ, ರಾಜಕೀಯನ ಒಂದು ಕಡೆಗೆ. ಅಯ್ಯೋ ರಾಜಕೀಯ ಹರಿಯೋ ನೀರಿದ್ದಂಗೆ ನಿಂತ್ಕೊಂಡ್ರಲ್ಲ ಯಾವತ್ತು. ಮುಂದಿನ ಚುನಾವಣೆಗೆ ನೀವು ಗೆಲ್ಲಿತಾರೋ ಅಥವಾ ಇನ್ನೊಬ್ರು ಗೆಲ್ಲುತ್ತೋ ಏನಾಗ್ತದೋ, ಆ ದ್ವೇಷ ಮಾಡಕ್ಕೆ ಹೋಗ್ಬಾರ್ದು ಯಾವತ್ತೂ ರಾಜಕಾರಣದಲ್ಲಿ. ಯಾವುದೋ ಮೇನ್ ರೋಡ್ಗಳನ್ನು ಹಾಕ್ಬಿಟ್ಟು ಯಾವ ಊರಾಗ ಯಾವ ಕಾಂಗ್ರೆಸ್ ಆಗಲಿ, ಈಗ ಆಯ್ತು ಒಂದು ಉದಾಹರಣೆ ಕೊಡ್ತೀನಿ. ನಾನು ಮಿಡುವಂದಲ್ಲಿ ಕಾಂಗ್ರೆಸ್ ಲೀಡರ್ ಇಲ್ವ ಸ್ವಾಮಿ? ಇದ್ದಾರೆ. ಯಾವ ಇದ್ರಲ್ಲಿ ಮಾಡಿದ್ದಾರೆ ತೋರಿಸಿ ಬನ್ನಿ.
ಬೆಳಿಗ್ಗೆನೆ ಬನ್ನಿ, ತಾವು ಬನ್ನಿ, ಶಾಸಕರು ಬರಲಿ, ನಾವು ಎಲ್ಲ ಬರ್ತೀವಿ, ಇಂಥ ಕೆಲಸ ಮಾಡಿದ್ವೇನಪ್ಪ ಅಂತ ತೋರಿಸ್ಲಿ, ಬೆಳ್ ಮಾಡ್ಲಿ. ಯಾವುದು ಇಲ್ಲ ಸ್ವಾಮಿ, ಯಾವ ಕಾಂಗ್ರೆಸ್ ಊರ್ನಾಗೂ ಇಲ್ಲ, ಯಾವ ದಳದೂರು, ಯಾವ BJP ಊರಾಗ 1 ರೂಪಾಯಿ ಕೆಲಸ ಆಗಿಲ್ಲ ಬಿಡಿ. ಅಷ್ಟೇ, ಇನ್ನೇನು ಕೇಳ್ತೀರ, ಸಾಕು.